ವೀಕ್ಷಕರು ನಮಸ್ಕಾರ. 10ನೇ ತರಗತಿಯ ಗಣಿತ ವಿಷಯದಲ್ಲಿರುವಂತಹ ಎರಡು ಚರಾಕ್ಷರಗಳ ರೇಖಾ ಸಮೀಕರಣಗಳ ಜೋಡಿಗಳು ಅನ್ನುವಂತಹ ಅಧ್ಯಾಯದ ಮೇಲೆ ಬಂದಿರುವಂತಹ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳನ್ನು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ಸ್ನೇಹಿತರೆ, ಇವತ್ತಿನ ದಿನ 3.3 ಅಭ್ಯಾಸದ ಒಂದು ಕೊನೆಯ ಪ್ರಶ್ನೆ, ಅದು ಕೂಡ ಒಂದು ಅಪ್ಲೈಡ್ ಪ್ರಶ್ನೆ ಮಾಡಿದ್ದೀನಿ. ನೋಡೋಣ. ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕ ಇರುತ್ತದೆ. ಆ ಬಳಿಕ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕ ಇರುತ್ತದೆ. ಪುಸ್ತಕವನ್ನ 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ 27 ಪಾವತಿಸುತ್ತಾಳೆ ಮತ್ತು ಪುಸ್ತಕವನ್ನ 5 ದಿನ ಇರಿಸಿಕೊಂಡಿದ್ದಕ್ಕಾಗಿ 21 ರೂಪಾಯಿ ಪಾವತಿಸ್ತಾಳ. ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನ ಕಂಡುಹಿಡ್ರಿ ಅಂತ ಹೇಳ. ವೆರಿ ಸಿಂಪಲ್. ಸರಿತಾ ಅನ್ನುವಂತ ಒಂದು ಹುಡುಗಿ ಒಂದು ಗ್ರಂಥಾಲಯಕ್ಕೆ ಹೋಗ್ತಾಳ. ಅಲ್ಲಿ 2 ತರನಾದಂತ ಶುಲ್ಕಗಳಿರ್ತಾವೆ. ಒಂದು ಫಿಕ್ಸ್ಡ್, ಒಂದು ಪ್ರತಿ ದಿನಕ್ಕೆ ಬೇಕಾದಂತ ನಿಗದಿತ ಶುಲ್ಕ ಅಂತ. ಅಂದ್ರೆ ಫಿಕ್ಸ್ಡ್ ಶುಲ್ಕ ಐತಿ ಎಷ್ಟು ದಿವಸಕ್ಕೆ ಅಂದ್ರೆ 3 ದಿವಸಕ್ಕೆ ಅದು ಫಿಕ್ಸ್ಡ್ ಇರ್ತೈತಿ. ಹೆಚ್ಚುವರಿ ಶುಲ್ಕ ಅದು ಏನೈತಿ ಅಂತ ಗೊತ್ತಿಲ್ಲ, ಪ್ರತಿ ದಿನಕ್ಕೆ ಇರುತ್ತೆ. ಹಂಗಾಗಿ ಎಷ್ಟು ದಿವಸ ಇಟ್ಕೊಂತಾಳ? ಒಂದು ಮೊದಲನೇದು ಪರೀಕ್ಷೆ ಪುಸ್ತಕವನ್ನ 7 ದಿನ ಇರಿಸ್ಕೊಂಡಿದ್ದಕ್ಕೆ 27 ರೂಪಾಯಿ ಕೊಡ್ತಾಳೆ. ಆಮೇಲೆ ನೆಕ್ಸ್ಟ್ 5 ಡೇಸ್ ಇಟ್ಕೊಂಡಿದ್ದಕ್ಕೆ 21 ರೂಪೀಸ್ ಕೊಡ್ತಾಳ. ಹಂಗಾರ ಇಲ್ಲಿ ಮೊದಲ 3 ದಿನ ಇರುವಂತಹ ಫಿಕ್ಸ್ಡ್ ಅಂದ್ರೆ ನಿಗದಿತ ಏನಿರುತ್ತಲ್ಲ 3 ದಿನಕ್ಕೆ ಇರುವಂತಹ ನಿಗದಿತ ಶುಲ್ಕ ಎಷ್ಟು ಮತ್ತು ಪ್ರತಿದಿನದ ಶುಲ್ಕ ಎಷ್ಟು ಕಂಡುಹಿಡ್ರಿ ಅಂತ ವೆರಿ ಸಿಂಪಲ್ ಆಗಿ ಹೇಳಿದಾರೆ. ಓಕೆ ಸ್ನೇಹಿತರೆ, ಹಂಗಾರೆ ಇಲ್ಲಿ 2 ಅಂಶಗಳು ಏನದವು, ಇಲ್ಲಿ 2 ಚರಾಕ್ಷರಗಳನ್ನ 2 ಡಿನೋಟ್ ಮಾಡ್ಕೊಳ್ಬೇಕಲ್ಲ. ಹಂಗಾರೆ ಏನೇನದವು? ಒಂದು ನಿಗದಿತ ಶುಲ್ಕ ಮತ್ತು ಒಂದು ಪ್ರತಿದಿನದ ಶುಲ್ಕ ಅಂತ. ಓಕೆ, ಹಂಗಾರೆ ಗ್ರಂಥಾಲಯದ ಮೊದಲ ನಿಗದಿತ ಶುಲ್ಕ ಎಕ್ಸ್ ಆಗಿರ್ಲಿ. ಓಕೆ, ಪ್ರತಿದಿನದ ದಿನ ಒಂದಕ್ಕೆ ಅಂತ ಹೇಳಿರಿ. ಏನಂತ ಹೇಳಿಲ್ರಿ? ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕ ಇರುತ್ತ. ಪ್ರತಿದಿನದ ಹೆಚ್ಚುವರಿ ಶುಲ್ಕ ಏನಾಗಿರ್ಲಿ? ವಾಯ್ ಆಗಿರ್ಲಿ ಅಂತ. ಓಕೆ, ಹಂಗಾರೆ ಫಿಕ್ಸ್ಡ್ ಶುಲ್ಕ ಅದು ಎಕ್ಸ್, ಪ್ರತಿದಿನದ ಹೆಚ್ಚುವರಿ ಶುಲ್ಕ ವಾಯ್ ಅಂತ ಆಗಿದೆ. ಏನ್ ಹೇಳ್ತಾರೆ ಅವರು? 3 ದಿನಕ್ಕೆ ಒಂದು ನಿಗದಿತ ಶುಲ್ಕ ಇರುತ್ತೆ. ಹಾಗಾಗಿ ಸರಿತಾ ಮೊದಲನೇ ಪುಸ್ತಕವನ್ನ 7 ದಿನ ಇಟ್ಕೊಂತಾಳ. 7 ದಿನ ಅಂದ್ರ ಅದ್ರೊಳಗ ನಿಗದಿತ ಶುಲ್ಕ 3 ದಿನ, 7 ತಗೊಂಡಿರೋದು 7 ದಿನ ಅಂದ್ರೆ ಇನ್ನೆಷ್ಟು ರಿಮೈನಿಂಗು 4 ಡೇ ಉಳ್ಕೋತೈತಿ. ಅಂದ್ರೆ ಫಿಕ್ಸ್ಡ್ ಶುಲ್ಕ ಅಂತೂ ಇರ್ತೈತಿ. ಓಕೆ, ಅದನ್ನ ನಾವು ಎಕ್ಸ್ ಅಂತೀವಿ. ಪ್ಲಸ್ ಪ್ರತಿದಿನದ ಹೆಚ್ಚುವರಿ ಶುಲ್ಕ ವಾಯ್ ಐತಿ. ಎಷ್ಟು ದಿನ ಇಟ್ಕೊಂಡಾಳಕಿ? 4 ದಿನ ಇಟ್ಕೊಂಡಳ. ಒಟ್ಟು 7 ದಿನ ಇಟ್ಕೊಂಡಳ. 7 ದಿನದೊಳಗ ಫಿಕ್ಸ್ಡ್ 3 ದಿನ, ನೆಕ್ಸ್ಟ್ ಏನಿರುತ್ತೆ 4 ದಿನ. ದೇರ್ಫೋರ್ 4 ವಾಯ್. ಯಾಕ? ಪ್ರತಿದಿನದ ಹೆಚ್ಚುವರಿ ಶುಲ್ಕ ವಾಯ್ ಐತಲ್ಲ. ಈಸ್ ಈಕ್ವಲ್ ಟು ಎಷ್ಟು ರೂಪಾಯಿ ಪೇ ಮಾಡ್ತಾಳಕಿ? 27 ಪೇ ಮಾಡ್ತಾಳ. ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಓಕೆ, ಎರಡನೇದು ಏನ್ ಮಾಡ್ತಾಳಕಿ? 21 ರೂಪಾಯಿ ಕೊಡ್ತಾಳ. ಎಷ್ಟು ದಿವಸ? 5 ದಿನ ಇಟ್ಕೊಂಡಿದ್ದಕ್ಕ. 5 ದಿನ ಇಟ್ಕೊಂಡಿದ್ದಕ್ಕ. ದೇರ್ಫೋರ್ ಫಿಕ್ಸ್ಡ್ ಇರ್ತೈತಿ ಒಂದ್ ಶುಲ್ಕ. ದೆನ್ 5 ದಿನ ಇಟ್ಕೊಂತಾಳ. 5 ದಿನದೊಳಗ ಫಿಕ್ಸ್ಡ್ ಒಳಗ 3 ದಿನ ಹೋಯ್ತು, ಇನ್ನು 2 ದಿನ ಉಳಿತು. 2y ಇಸ್ ಈಕ್ವಲ್ ಟು ಎಷ್ಟು ರೂಪಾಯಿ ಕೊಡ್ತಾಳಕಿ? 21 ರೂಪಾಯಿ ಕೊಡ್ತಾಳ. ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಈಗ ನಮ್ಗೆ ಗೊತ್ತೈತಿ ಏನು? 2 ಇಕ್ವೇಶನ್ಸ್, 2 ಚರಾಕ್ಷರಗಳ ರೇಖಾ ಸಮೀಕರಣ ಸಿಕ್ಕು. ಇದ್ರೊಳಗ ನಾವು ಇವೆರಡನ್ನು ಕೂಡ ಬೈ ಎಲಿಮಿನೇಷನ್ ಮೆಥಡ್ ಅಂದ್ರೆ ವರ್ಜಿಸುವ ವಿಧಾನದಿಂದ ನಾವು ಇದನ್ನ ಬಿಡಿಸ್ಬೇಕಾಗೈತಿ. ಅಂದ್ರೆ ಹೆಂಗ್ ಬಿಡಿಸ್ಬೇಕು ಅಂದ್ರೆ, ನನಗೀಗ ಆಲ್ರೆಡಿ ನಾ ಮತ್ತೆ ಪದೇ ಪದೇ ಹೇಳ್ತೀನಿ ಸ್ಟೇಜು. ವರ್ಜಿಸುವ ವಿಧಾನದಲ್ಲಿ ಗಮನಿಸಬೇಕಾದಂತ ಅಂಶಗಳೇನೇನು ಅಂತಂದ್ರ, ಮೊಟ್ಟ ಮೊದಲು ಚರಾಕ್ಷರಗಳ ಸಂಖ್ಯಾ ಸಹಗುಣಕವನ್ನ ಗಮನಿಸಬೇಕು. ಚರಾಕ್ಷರಗಳ 2 ಸಮೀಕರಣದಲ್ಲಿರುವಂತಹ 2 ಚರಾಕ್ಷರಗಳ ಸಂಖ್ಯಾ ಸಹಗುಣಕಗಳನ್ನ ಗಮನಿಸಬೇಕು. ಅಂದ್ರೆ 2 ಸಮೀಕರಣದಲ್ಲಿ ಯಾವ ಒಂದು ಚರಾಕ್ಷರ ಅಂದ್ರೆ ಎಕ್ಸ್ ಮತ್ತು ವೈ 2 ಚರಾಕ್ಷರ ಅದಾವೆ. 2 ಸಮೀಕರಣಗಳಲ್ಲಿ ಯಾವ ಒಂದು ಚರಾಕ್ಷರದ ಸಂಖ್ಯಾ ಸಹಗುಣಕ ಸೇಮ್ ಐತಿ ನೋಡ್ಬೇಕು. ಸೇಮ್ ಇತ್ತು ಅಂದ್ರೆ ಓಕೆ, ಸೇಮ್ ಇರ್ಲಿಲ್ಲ ಅಂದ್ರೆ ಸಮ ಮಾಡ್ಕೊಳ್ಬೇಕು. ಹಂಗಾರೆ ಸಮ ಐತೋ ಇಲ್ಲ ಅಂತ ಸಮ ಮಾಡ್ಕೊಳ್ಬೇಕು. ಹಂಗಾರೆ ಗಮನಿಸಿದ್ವಿ ಈ 2 ಇಕ್ವೇಶನ್ ಒಳಗ. ಅದು ನಾನು ಫಸ್ಟ್ ಸ್ಟೆಪ್ ಅನ್ನ, ಹಂಗಾರೆ ಇಲ್ಲಿ ಎಕ್ಸ್ ಅನ್ನುವಂತ ಚರಾಕ್ಷರದ ಸಂಖ್ಯಾ ಸಹಗುಣಕಗಳು ಸೇಮ್ ಅದ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳ್ರಿ? ಚಿಹ್ನೆಗಳನ್ನ ಗಮನಿಸಬೇಕು. ಯಾವಗಳ ಚಿಹ್ನೆ? ಚರಾಕ್ಷರಗಳ ಸಂಖ್ಯಾ ಸಹಗುಣಕ ಸೇಮ್ ಇರುವಂತದ್ದು, ಸಮ ಇರುವಂತ ಚಿಹ್ನೆಗಳನ್ನ ಗಮನಿಸಬೇಕು. ಏನದಾವ ಇಲ್ಲಿ? 2 ಚಿಹ್ನೆ ಪ್ಲಸ್ ಪ್ಲಸ್ ಅದಾವ, ಅಂದ್ರೆ ಸಜಾತಿ ಅದಾವ. ದೇರ್ಫೋರ್ ಸಜಾತಿ ಇತ್ತು ಅಂದ್ರ
ಏನ್ ಮಾಡ್ಬೇಕು? ಕಳೆಬೇಕು. ಎರಡು ಸಮೀಕರಣ ಒಂದ್ರೊಳಗೆ ಒಂದು ಕಳಿಬೇಕು. ಒಂದ್ ವೇಳೆ ವಿಜಾತಿ ಇತ್ತಂದ್ರೆ, ವಿಜಾತಿ ಚಿಹ್ನೆಗಳಿದ್ರ ಕೂಡಿಸ್ಬೇಕು. ಕೂಡಿಸು. ಇದನ್ನ ಏನ್ ಮಾಡ್ಬೇಕಂದ್ರ ಪಕ್ಕ ನೀವು ನೆನಪಿನಲ್ಲಿ ಇಡಬೇಕು. ಓಕೆ, ಅಂದ್ರೆ ಇಲ್ಲಿ ಎರಡು ಚರಾಕ್ಷರಗಳನ್ನು ಗಮನಿಸಿದ್ವಿ. ಸಮಾದವು ಸಂಖ್ಯಾ ಸಗುಣಕಗಳು, ಆ ಚರಾಕ್ಷರಗಳ ಸಂಖ್ಯಾ ಸಗುಣಕ ಸಮಾದವು ಮತ್ತು ಆ ಚರಾಕ್ಷರದ ಚಿಹ್ನೆಗಳು ಕೂಡ ಸಜಾತಿ ಅದಾವು. ದೇರ್ಫೋರ್ ಕಳಿಬೇಕು. ಸಜಾತಿ ಇತ್ತಂದ್ರ ಇಲ್ಲಿ ಒಂದು ಇಕ್ವೇಶನ್ ನೋಡಿ ಇನ್ನೊಂದು ಇಕ್ವೇಶನ್ ಕಳಿಬೇಕು ಅಂತ ಹೇಳಿವಿ. ದೇರ್ಫೋರ್ ಸಮೀಕರಣ ಒಂದರಲ್ಲಿ ಎರಡನ್ನು ಕಳೆ. ಈಗ ಕಳಿರಿ. x plus 4y is equal to 27. x plus 2y is equal to 21. ನಮ್ಗೆ ಗೊತ್ತಿದೆ ಎರಡನೇ ಸಮೀಕರಣ ಏನಾಗ್ತತಿ? ವ್ಯವಕಲಕ ಆಗತ್ತೆ. ದೇರ್ಫೋರ್ ಆ ವ್ಯವಕಲಕದ ಚಿಹ್ನೆಯನ್ನ ಅದಲ್ ಬದಲು ಮಾಡ್ಬೇಕು ಅಂತ ಗೊತ್ತೈತಿ ನಮ್ಗೆ. ಮೈನಸ್ ಮೈನಸ್. ದೇರ್ಫೋರ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ವರ್ಜಿಸುತ್ತ, ಕ್ಯಾನ್ಸಲ್ ಆಗ್ತತಿ, ಎಲಿಮಿನೇಟ್ ಆಗತ್ತ. ದೇರ್ಫೋರ್ ಇಲ್ಲಿ 4y ಮೈನಸ್ 2y, 4 2y ಹೋತಂದ್ರ 2y ಉಳಿತು. ಈಸ್ ಈಕ್ವಲ್ ಟು 27 ಮೈನಸ್ 21 ಏನ್ ಉಳಿತು? 6 ಉಳಿತು. Therefore y is equal to 6 divided by 2 is equal to 3. y is equal to 3 ಅಂತ ಬಂತು. y ಅಂತ ನಾವೇನಂತ ಮಾಡ್ಕೊಂಡ್ರಿ? ದಿನದ ಹೆಚ್ಚುವರಿ ಶುಲ್ಕ ಪ್ರತಿ ದಿನಕ್ಕೆ 3 ರೂಪಾಯಿ ಬಂತು. ಇದನ್ನ ಮುಂದುವರೆದ್ರೆ y is equal to 3 ಅನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಲಾಗಿ. ಓಕೆ, ಹಂಗಾರೆ ಸಮೀಕರಣ 1 ತಗೊಳ್ರಿ. ಏನೈತಿ? x plus 4y is equal to 27. y ಬೆಲೆ 3 ಹಾಕ್ಬೇಕು ಇದ್ರೊಳಗೆ. x plus 4 into 3 is equal to 27. ಬೆಲೆ ಆದೇಶ ಮಾಡಿವಿ. x plus 4 3 12 is equal to 27. Therefore x is equal to 27. ಈ 12 ಈ ಕಡೆ ಬಂದ್ರೆ ಮೈನಸ್ ಆಗ್ತದೆ. Therefore x is equal to 15. ಅಂದ್ರೆ ಪ್ರತಿ 3 ದಿನಕ್ಕೆ ಒಂದು ನಿಗದಿತ ಶುಲ್ಕ ಮಾಡ್ಕೊಂಡಾರಲ್ಲ, ಹಾಗಾಗಿ ನಿಗದಿತ ಶುಲ್ಕ ಎಕ್ಸ್ ಅಂದ್ರೆ 15 ರೂಪೀಸ್ ಆಗ್ತೈತಿ. ಓಕೆ, ಹಂಗಾರ ಈಗ ಇಲ್ಲಿ ಬರಿಬೇಕು ಏನು? ನಿಗದಿತ ಶುಲ್ಕ ಎಷ್ಟು ರೂಪೀಸ್ ರೀ? 15 ರೂಗಳು. ಓಕೆ, ದಿನವೊಂದಕ್ಕೆ ಬರ್ದೇವಲ್ಲ, ಪ್ರತಿದಿನ ಅಥವಾ ದಿನವೊಂದಕ್ಕೆ ಹೆಚ್ಚುವರಿ ಶುಲ್ಕ. ಹೆಚ್ಚುವರಿ ಶುಲ್ಕ 3 ರೂಪಾಯಿಗಳು ಅಂತ ನೋಡ್ರಿ. ತಾಳೆ ನೋಡ್ರಿ, 15 ಪ್ಲಸ್ 4 3 12 y equal to 3. 12 15 27. ಇದ್ರೊಳಗೂ ಹಾಕ್ರಿ 15 ಪ್ಲಸ್ 3 6 15 6 21. ವೆರಿ ಸಿಂಪಲ್. ಹೀಗಾಗಿ ಗ್ರಂಥಾಲಯದ ಫಿಕ್ಸ್ಡ್ 3 ದಿನದ ಒಂದು ನಿಗದಿತ ಶುಲ್ಕ ಇರುತ್ತೆ. ಫಿಕ್ಸ್ಡ್ ರೇಟ್ 15 ರೂಪೀಸ್. ನೆಕ್ಸ್ಟ್ ಪರ್ ಡೇ ಏನಾಗ್ತೈತಿ? 3 ರೂಪೀಸ್ ಹಂಗ ನಾವು ಅವರು ನಿಗದಿತ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಅವ್ರ ಕಂಡೀಷನ್ ತಕ್ಕಂಗ ಹೊಂದದು. ದೇರ್ಫೋರ್ ಹೀಗೆ ಸ್ನೇಹಿತರೆ ಒಂದು ಪ್ರಶ್ನೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಸಮೀಕರಣವನ್ನ ಡಿನೋಟ್ ಮಾಡ್ಕೊಳ್ಳೋದು, ಎರಡು ಚರಾಕ್ಷರ ಡಿನೋಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅದ್ರ ಬೇಸ್ ಮೇಲೆ ಸಮಸ್ಯೆಗೆ ತಕ್ಕಂತೆ ಎರಡು ಸಮೀಕರಣಗಳನ್ನ ಬರ್ಕೊಳ್ಳೋದು ಇಂಪಾರ್ಟೆಂಟ್. ಇದು ಬಂತಂದ್ರೆ ಮುಂದೆ ಎಲಿಮಿನೇಷನ್ ಬಹಳ ಈಸಿ ಆಗ್ತೈತಿ. ಈ ಎಲಿಮಿನೇಷನ್ ಮೆಥಡ್ ವಾರ್ಷಿಕ ಪರೀಕ್ಷೆಗೆ 2 ಅಂಕಕ್ಕೆ ಕಡ್ಡಾಯವಾಗಿರ್ತೈತಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ಒಂದು ಸಮಸ್ಯೆಯನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು.